ನೋಡಿ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣ. ಜನಾರ್ದನ್ ರೆಡ್ಡಿ ವಿಚಾರವಾಗಿ ಈಗಾಗಲೇ ಹಲವು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮೃತ ರಾಜಶೇಖರ ದೇಹದಲ್ಲಿ 12 ಎಂಎಂ ಬುಲೆಟ್ ಪತ್ತೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ಗಾಗಿ ಪೊಲೀಸರಿಂದ ತಲಾಶ್ ನಡೆದಿದೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅಂತ ಹೇಳಿ ಪ್ರತಿ ಬುಲೆಟ್ ಮೇಲೆ ಫಿಂಗರ್ ಪ್ರಿಂಟ್ ಮಾದರಿಯ ಕೋಡ್ ಇರುತ್ತೆ. ಈಗ ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದು ಇದರಿಂದ ಗೊತ್ತಾಗಲಿಕ್ಕಿದೆ. ಈವರೆಗೂ 11 ಬಂದೂಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದರ ಪತ್ತೆ ಹಚ್ಚುವ ಕೆಲಸವೂ ಕೂಡ ಈಗ ಪೊಲೀಸರಿಂದ ಆಗುತ್ತೆ. ಇವತ್ತು ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಎಲ್ಲಾ ವಿಚಾರಗಳ ಉಲ್ಲೇಖ ಆಗಲಿಕ್ಕಿದೆ. ನೋಡಿ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣ. ಜನಾರ್ದನ್ ರೆಡ್ಡಿ ವಿಚಾರವಾಗಿ ಈಗಾಗಲೇ ಹಲವು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮೃತ ರಾಜಶೇಖರ ದೇಹದಲ್ಲಿ 12 ಎಂಎಂ ಬುಲೆಟ್ ಪತ್ತೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ಗಾಗಿ ಪೊಲೀಸರಿಂದ ತಲಾಶ್ ನಡೆದಿದೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅಂತ ಹೇಳಿ ಪ್ರತಿ ಬುಲೆಟ್ ಮೇಲೆ ಫಿಂಗರ್ ಪ್ರಿಂಟ್ ಮಾದರಿಯ ಕೋಡ್ ಇರುತ್ತೆ. ಈಗ ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದು ಇದರಿಂದ ಗೊತ್ತಾಗಲಿಕ್ಕಿದೆ. ಈವರೆಗೂ 11 ಬಂದೂಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದರ ಪತ್ತೆ ಹಚ್ಚುವ ಕೆಲಸವೂ ಕೂಡ ಈಗ ಪೊಲೀಸರಿಂದ ಆಗುತ್ತೆ. ಇವತ್ತು ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಎಲ್ಲಾ ವಿಚಾರಗಳ ಉಲ್ಲೇಖ ಆಗಲಿಕ್ಕಿದೆ. ನೋಡಿ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣ. ಜನಾರ್ದನ್ ರೆಡ್ಡಿ ವಿಚಾರವಾಗಿ ಈಗಾಗಲೇ ಹಲವು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮೃತ ರಾಜಶೇಖರ ದೇಹದಲ್ಲಿ 12 ಎಂಎಂ ಬುಲೆಟ್ ಪತ್ತೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ಗಾಗಿ ಪೊಲೀಸರಿಂದ ತಲಾಶ್ ನಡೆದಿದೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅಂತ ಹೇಳಿ ಪ್ರತಿ ಬುಲೆಟ್ ಮೇಲೆ ಫಿಂಗರ್ ಪ್ರಿಂಟ್ ಮಾದರಿಯ ಕೋಡ್ ಇರುತ್ತೆ. ಈಗ ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದು ಇದರಿಂದ ಗೊತ್ತಾಗಲಿಕ್ಕಿದೆ. ಈವರೆಗೂ 11 ಬಂದೂಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದರ ಪತ್ತೆ ಹಚ್ಚುವ ಕೆಲಸವೂ ಕೂಡ ಈಗ ಪೊಲೀಸರಿಂದ ಆಗುತ್ತೆ. ಇವತ್ತು ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಎಲ್ಲಾ ವಿಚಾರಗಳ ಉಲ್ಲೇಖ ಆಗಲಿಕ್ಕಿದೆ. ನೋಡಿ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣ. ಜನಾರ್ದನ್ ರೆಡ್ಡಿ ವಿಚಾರವಾಗಿ ಈಗಾಗಲೇ ಹಲವು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮೃತ ರಾಜಶೇಖರ ದೇಹದಲ್ಲಿ 12 ಎಂಎಂ ಬುಲೆಟ್ ಪತ್ತೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ಗಾಗಿ ಪೊಲೀಸರಿಂದ ತಲಾಶ್ ನಡೆದಿದೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅಂತ ಹೇಳಿ ಪ್ರತಿ ಬುಲೆಟ್ ಮೇಲೆ ಫಿಂಗರ್ ಪ್ರಿಂಟ್ ಮಾದರಿಯ ಕೋಡ್ ಇರುತ್ತೆ. ಈಗ ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದು ಇದರಿಂದ ಗೊತ್ತಾಗಲಿಕ್ಕಿದೆ. ಈವರೆಗೂ 11 ಬಂದೂಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದರ ಪತ್ತೆ ಹಚ್ಚುವ ಕೆಲಸವೂ ಕೂಡ ಈಗ ಪೊಲೀಸರಿಂದ ಆಗುತ್ತೆ. ಇವತ್ತು ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಎಲ್ಲಾ ವಿಚಾರಗಳ ಉಲ್ಲೇಖ ಆಗಲಿಕ್ಕಿದೆ. ನೋಡಿ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣ. ಜನಾರ್ದನ್ ರೆಡ್ಡಿ ವಿಚಾರವಾಗಿ ಈಗಾಗಲೇ ಹಲವು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮೃತ ರಾಜಶೇಖರ ದೇಹದಲ್ಲಿ 12 ಎಂಎಂ ಬುಲೆಟ್ ಪತ್ತೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ಗಾಗಿ ಪೊಲೀಸರಿಂದ ತಲಾಶ್ ನಡೆದಿದೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅಂತ ಹೇಳಿ ಪ್ರತಿ ಬುಲೆಟ್ ಮೇಲೆ ಫಿಂಗರ್ ಪ್ರಿಂಟ್ ಮಾದರಿಯ ಕೋಡ್ ಇರುತ್ತೆ. ಈಗ ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದು ಇದರಿಂದ ಗೊತ್ತಾಗಲಿಕ್ಕಿದೆ. ಈವರೆಗೂ 11 ಬಂದೂಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದರ ಪತ್ತೆ ಹಚ್ಚುವ ಕೆಲಸವೂ ಕೂಡ ಈಗ ಪೊಲೀಸರಿಂದ ಆಗುತ್ತೆ. ಇವತ್ತು ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಎಲ್ಲಾ ವಿಚಾರಗಳ ಉಲ್ಲೇಖ ಆಗಲಿಕ್ಕಿದೆ.
ನೋಡಿ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣ. ಜನಾರ್ದನ್ ರೆಡ್ಡಿ ವಿಚಾರವಾಗಿ ಈಗಾಗಲೇ ಹಲವು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮೃತ ರಾಜಶೇಖರ ದೇಹದಲ್ಲಿ 12 ಎಂಎಂ ಬುಲೆಟ್ ಪತ್ತೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ಗಾಗಿ ಪೊಲೀಸರಿಂದ ತಲಾಶ್ ನಡೆದಿದೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅಂತ ಹೇಳಿ ಪ್ರತಿ ಬುಲೆಟ್ ಮೇಲೆ ಫಿಂಗರ್ ಪ್ರಿಂಟ್ ಮಾದರಿಯ ಕೋಡ್ ಇರುತ್ತೆ. ಈಗ ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದು ಇದರಿಂದ ಗೊತ್ತಾಗ್ಲಿಕ್ಕಿದೆ. ಈವರೆಗೂ 11 ಬಂದೂಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದರ ಪತ್ತೆ ಹಚ್ಚುವ ಕೆಲಸವೂ ಕೂಡ ಈಗ ಪೊಲೀಸರಿಂದ ಆಗುತ್ತೆ. ಇವತ್ತು ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಎಲ್ಲಾ ವಿಚಾರಗಳ ಉಲ್ಲೇಖ ಆಗಲಿಕ್ಕಿದೆ. ನೋಡಿ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣ. ಜನಾರ್ದನ್ ರೆಡ್ಡಿ ವಿಚಾರವಾಗಿ ಈಗಾಗಲೇ ಹಲವು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮೃತ ರಾಜಶೇಖರ ದೇಹದಲ್ಲಿ 12 ಎಂಎಂ ಬುಲೆಟ್ ಪತ್ತೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ಗಾಗಿ ಪೊಲೀಸರಿಂದ ತಲಾಶ್ ನಡೆದಿದೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅಂತ ಹೇಳಿ ಪ್ರತಿ ಬುಲೆಟ್ ಮೇಲೆ ಫಿಂಗರ್ ಪ್ರಿಂಟ್ ಮಾದರಿಯ ಕೋಡ್ ಇರುತ್ತೆ. ಈಗ ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದು ಇದರಿಂದ ಗೊತ್ತಾಗ್ಲಿಕ್ಕಿದೆ. ಈವರೆಗೂ 11 ಬಂದೂಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದರ ಪತ್ತೆ ಹಚ್ಚುವ ಕೆಲಸವೂ ಕೂಡ ಈಗ ಪೊಲೀಸರಿಂದ ಆಗುತ್ತೆ. ಇವತ್ತು ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಎಲ್ಲಾ ವಿಚಾರಗಳ ಉಲ್ಲೇಖ ಆಗಲಿಕ್ಕಿದೆ. ನೋಡಿ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಫೈರಿಂಗ್ ಪ್ರಕರಣ. ಜನಾರ್ದನ್ ರೆಡ್ಡಿ ವಿಚಾರವಾಗಿ ಈಗಾಗಲೇ ಹಲವು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಮೃತ ರಾಜಶೇಖರ ದೇಹದಲ್ಲಿ 12 ಎಂಎಂ ಬುಲೆಟ್ ಪತ್ತೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ಗಾಗಿ ಪೊಲೀಸರಿಂದ ತಲಾಶ್ ನಡೆದಿದೆ. 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅಂತ ಹೇಳಿ ಪ್ರತಿ ಬುಲೆಟ್ ಮೇಲೆ ಫಿಂಗರ್ ಪ್ರಿಂಟ್ ಮಾದರಿಯ ಕೋಡ್ ಇರುತ್ತೆ. ಈಗ ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದು ಇದರಿಂದ ಗೊತ್ತಾಗ್ಲಿಕ್ಕಿದೆ. ಈವರೆಗೂ 11 ಬಂದೂಕ್ ಸೀಸ್ ಮಾಡಿದ್ದಾರೆ ಪೊಲೀಸರು. ಈ 12 ಎಂಎಂ ಬುಲೆಟ್ ಫೈರ್ ಆದ ಗನ್ ಯಾರದ್ದು ಅನ್ನೋದರ ಪತ್ತೆ ಹಚ್ಚುವ ಕೆಲಸವೂ ಕೂಡ ಈಗ ಪೊಲೀಸರಿಂದ ಆಗುತ್ತೆ. ಇವತ್ತು ಎಫ್ಎಸ್ಎಲ್ ರಿಪೋರ್ಟ್ ಬರುತ್ತೆ. ಎಫ್ಎಸ್ಎಲ್ ರಿಪೋರ್ಟ್ನಲ್ಲಿ ಎಲ್ಲಾ ವಿಚಾರಗಳ ಉಲ್ಲೇಖ ಆಗಲಿಕ್ಕಿದೆ.